ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ಕೇಂದ್ರ ಸರ್ಕಾರ ತರಲು ಹೊರಟಿರುವ ವಿಬಿಜಿ ರಾಮ್ಜಿ ಮಸೂದೆಗೆ ಧಿಕ್ಕಾರ ಧಿಕ್ಕಾರ ಹೊಸ ಮಸೂದೆ ಬೇಡವೇ ಬೇಡ ಬೇಡವೇ ಬೇಡ 15ನೇ ತಾರೀಕು ಹೋರಾಟ ಯಶಸ್ವಿ ಆಗಲಿ ಮಠ ಕೂಲಿ ಕಾರ್ಮಿಕ ಹೋರಾಟ ಚಿರಾಯವಾಗಲಿ ಬೇಕೇ ಬೇಕು ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆ ವತಿಯಿಂದ ಇದೇ ತಿಂಗಳು 15ನೇ ತಾರೀಕು ಬಳ್ಳಾರಿ ತಾಲೂಕು ಪಂಚಾಯತ್ ಮುಂದ್ಗಡೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಏನು ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಅಂತ ಹೊಸ ಮಸೂದೆನ ಜಾರಿ ಮಾಡೋಕ್ಕೆ ಮುಂದಾಗಿದೆ. ಇದರಿಂದ ನಮ್ಮ ಬಡ ರೈತರು ಕೂಲಿ ಕಾರ್ಮಿಕರು ಕೆಲಸ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಎಐಕೆಕೆಎಂಎಸ್ ರೈತ ಸಂಘಟನೆಯಿಂದ ವಿಬಿಜಿ ರಾಮ್ಜಿ ಮಸೂದೆನ ವಾಪಸ್ ತಗೋಬೇಕು. ಅದೇ ರೀತಿ ಉದ್ಯೋಗ ಖಾತ್ರಿ ಕೆಲಸನ ವರ್ಷಕ್ಕೆ 200 ದಿನ ಕೆಲಸ ಕೊಡಬೇಕು, ಕೂಲಿನೂ 600 ರೂಪಾಯಿ ಕೊಡ್ಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಇವತ್ತು ರೈತರ ಬೆಳೆಗೆ ರೇಟ್ ಸಿಗ್ತಾ ಇಲ್ಲ. ಇವತ್ತು ಬಡ ಕೂಲಿ ಕಾರ್ಮಿಕರು ಈ ಬೇಸಿಗೆ ಸಂದರ್ಭದಲ್ಲಿ ಈ ಉದ್ಯೋಗ ಖಾತ್ರಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬಟ್ ಈ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಕೆಲಸ ಕೊಡೋದಕ್ಕೋಸ್ಕರ ಇವತ್ತು ಕಾರ್ಮಿಕರು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಸೊ ಇದು ನಮ್ಮ ಸಂಘಟನೆ ಎಐಕೆಕೆಎಂಎಸ್ ರೈತ ಸಂಘಟನೆಯಿಂದ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಮಸೂದೆ ತರಕ್ಕೆ ಹೋಗ್ತಿದ್ದಾರೆ. ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಇದನ್ನು ಜಾರಿ ಆಗಬಾರದು ಅಂತೇಳಿ ಆಗ್ರಹಿಸ್ಬಿಟ್ಟು ನಾಳೆ ಶುಕ್ರವಾರ ದಿನ 15ನೇ ತಾರೀಕು ಬಳ್ಳಾರಿ ತಾಲೂಕು ಪಂಚಾಯತ್ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಬಳ್ಳಾರಿ ತಾಲೂಕಿನ ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬಳ್ಳಾರಿಗೆ ಬರಬೇಕು, ಈ ಪ್ರತಿಭಟನೆ ಯಶಸ್ವಿಗೊಳಿಸಬೇಕಂತೇಳಿ ಆಗ್ರಹಿಸ್ತಾ ಇದ್ವಿ. ಎಐಕೆಕೆಎಂ ಜಿಲ್ಲಾಧ್ಯಕ್ಷ ಗೋವಿಂದ್. ಬಳ್ಳಾರಿಯ ಸಮಗ್ರ ಸುದ್ದಿಗಾಗಿ ಬಳ್ಳಾರಿ ವಾರ್ತೆ ಚಾನೆಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ.